ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿ ಇಷ್ಟು ದಿನದವರೆಗೂ ನೀವು ಬಂದಿದ್ದು ಅಲ್ಲಿ ಆಡ್ಕೊಂಬಂದಿದ್ದ ರೀತಿ ಎಲ್ಲವೂ ತುಂಬ ಚೆನ್ನಾಗಿತ್ತು. ಎಲ್ರಿಗೂ ಹೆಂಗಂದ್ರೆ ಮ್ಯೂಟೆಂಟ್ ರಘು ಅವ್ರು ಹೆಂಗಂದ್ರೆ ಅದೊಂದು ಮೆಚುರಿಟಿ, ಅದೊಂದು ಕ್ಲಾಸ್, ಅವ್ರ ಡಿಸಿಷನ್ ಏನಿದೆ ಜನಗಳಿಗೆ ಎಲ್ರಿಗೂ ಇದೇ ಥರ ಇದ್ದಿದ್ದು. ಅಷ್ಟೇ ಅಲ್ಲದೆ ತುಂಬ ಜನಕ್ಕೆ ಏನಿತ್ತು ಅಂತಂದರೆ ನೀವು ವಿನ್ನಿಂಗ್ ಕ್ಯಾಂಡಿಡೇಟ್ ಅನ್ನೋದೇ ಇತ್ತು ಸರ್ ಎಲ್ರಿಗೂ ತಲೆನಲ್ಲಿ. ಬಟ್ ಎಲ್ಲಿ ಮಿಸ್ ಆಯಿತು ಅಂತ ನಿಮಗೆ? ನಾನು ಡಿಸಪಾಯಿಂಟೆಡ್ ಆಗಿದ್ದೀನಿ. ಟಾಪ್ 6 ಅಲ್ಲಿ ನಾನು ಟಾಪ್ 2 ಇಲ್ಲ ಟಾಪ್ 3 ಅಲ್ಲಿ ಬರ್ತೀನಿ ಅಂತ ಇತ್ತು, ಬಟ್ ಗೊತ್ತಿಲ್ಲ. ಬಟ್ ಐ ಆಮ್ ವೆರಿ ಪ್ರೌಡ್, ಯಾಕಂದ್ರೆ 4th ವೀಕಲ್ಲಿ ಎಂಟ್ರಿ ಆಗಿ ಫೈನಲ್ ತನಕ ಬರ್ತೀನಿ. ಅಂಡ್ ಸುದೀಪ್ ಸರ್ ಸ್ಟೇಜಲ್ಲಿ ಕರೆದು ಇದ್ರೆ ರಘು ಥರ ಇರಬೇಕು, ಅವ್ರ ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ನನಗೆ ಆ ಡಿಸಪಾಯಿಂಟ್ಮೆಂಟ್ ಎಲ್ಲ ಮರ್ತೋಯ್ತು. ಒಂಥರ ನಾನೇ ಕಪ್ ವಿನ್ ಆಗಿರೋ ಒಂದು ಫೀಲಿಂಗ್ ಇತ್ತು. ಯಾಕಂದ್ರೆ ಸುದೀಪ್ ಸರ್ ಬಾಯಲ್ಲಿ ಅದನ್ನೆಲ್ಲ ಕೇಳೋಕ್ಕೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಫ್ಯಾಮಿಲಿನ ಸ್ಟೇಜ್ ಕರೀತಾರೆ ಅಂಡ್ ಇಟ್ ವಾಸ್ ಅಮೇಝಿಂಗ್ ಫೀಲಿಂಗ್. ಓಕೆ, ಅಂದ್ರೆ ಯೂಶಲಿ ಏನಾಗುತ್ತೆ ಸರ್, ಮನೆಯಲ್ಲಿ ಕಪ್ ಗೆಲ್ಲೋದು ಒಂದಾಯ್ತು ಅಂತಂದ್ರೆ ಈ ಕ್ಯಾಪ್ಟನ್ ಆಗೋದು, ಆಮೇಲೆ ಕಿಚನ್ ಚಪ್ಪಾಳೆ ತಗೊಳೋದು ಅಂಡ್ ಉತ್ತಮ ತಗೊಳೋದು, ಇದೆಲ್ಲರಿಗೂ ಒಂಥರ ಪ್ರೈಡ್ ಇರುತ್ತೆ ಮನೆ ಒಳಗಡೆ ಇರೋರಿಗೆ. ಅಂಡ್ ಆಡಿಯನ್ಸ್ ಎಲ್ಲೂ ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಓಟ್ ಹಾಕೋದಕ್ಕೆ. ಹಂಗಿರುವಾಗ ನೀವು ಹೋಗಿದ್ದು 2ನೇ ವಾರನೇ ಕ್ಯಾಪ್ಟನ್ ಆಗ್ಬಿಡ್ತೀರಿ, ಪ್ರಿನ್ಸಿಪಲ್ ಆಗ್ತೀರಿ, ಕಿಚನ್ ಚಪ್ಪಾಳೆ ಕೂಡ ಸಿಗುತ್ತೆ ನಿಮಗೆ. ಅದು ಹೆಂಗ್ ರಿಸೀವ್ ಮಾಡ್ಕೊಂಡ್ರಿ ಸರ್? ಒಂಥರ ಹೋಗಿದ ತಕ್ಷಣ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಇವಾಗ ಮನೇಲಿ ಎಲ್ಲರೂ 5-6 ವಾರದಿಂದ ಇರ್ತಾರೆ, ಅವ್ರಿಗೆ ಯಾರಿಗೂ ಸಿಗದೆ ಇರೋದು, ನೀವು ಹೋಗಿದ್ದು ಒಂದು 2 ವಾರಕ್ಕೆ ನಿಮಗೆ ಸಿಕ್ಕಿದಾಗ ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡಿದ್ರಿ ನೀವು ಅಂತ? ಆಕ್ಚುಲಿ 4 ವೀಕ್ಸ್ ಇರ್ತೀನಿ ಅಂತ ಅನ್ಕೊಂಡಿದ್ದೆ ಎಂಟರ್ ಆದಾಗ. ಬಟ್ ನಂಗೊಂದು ಆಪರ್ಚುನಿಟಿ ಸಿಗುತ್ತೆ, ಕ್ಯಾಪ್ಟನ್ ಆಗ್ತೀನಿ. ಅಲ್ಲೊಂಚೂರು ಸ್ಮಾಲ್ ಕ್ಲಾಶ್ ಆಗುತ್ತೆ, ಸೆಲ್ಫಿಶ್ ಅದು ಇದು ಅಂತಾರೆ. ಬಟ್ ನಾನು ಅವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತೀನಿ, ನಿಮ್ಮ 5 ಜನನ ಇಂಪ್ರೆಸ್ ಮಾಡೋ ಬದಲು ನಾನು ಎಂಟೈರ್ ಕರ್ನಾಟಕನ ಇಂಪ್ರೆಸ್ ಮಾಡ್ತೀನಿ ಅಂತ ಒಂದು ಆಪರ್ಚುನಿಟಿ ಸಿಕ್ತು. ಕ್ಯಾಪ್ಟನ್ ಆದೆ ಅಂಡ್ ಒಂದು ಕಾನ್ಸೆಪ್ಟ್ ಕೊಡ್ತಾರೆ ಪ್ರಿನ್ಸಿಪಲ್ ಅಂತ. ನನ್ನ ಲೈಫಲ್ಲಿ ನಾನು ಡಿಸಿಪ್ಲಿನ್ ಅನ್ಕೊಂಡೇ ಬಂದಿದ್ದು. ಸೊ ಅದರಲ್ಲೂ ಒಂದು ಡಿಸಿಪ್ಲಿನ್ ಅಂತ ತಗೊಂಡು ಬಿಗ್ ಬಾಸ್ ಅವರು ನನಗೆ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ಅದನ್ನ ನೀಟಾಗಿ ಮಾಡಬೇಕು ಅಂತ ಫುಲ್ ಇನ್ವಾಲ್ವ್ ಆಗಿ ಮಾಡ್ತೀನಿ. ಆ್ಯಂಡ್ ಮೇ ಬಿ 16 ವೀಕ್ಸಲ್ಲಿ ಅದೇ ಅನ್ಸುತ್ತೆ ಒಂದು ಬೆಸ್ಟ್ ಕ್ಯಾಪ್ಟನ್ಸಿ. ಯಾಕಂದರೆ ಎಂಟೈರ್ ಮನೆ ಕೈ ಎತ್ತತ್ತೆ ಬೆಸ್ಟ್ ಕ್ಯಾಪ್ಟನ್ ಅಂತ. ಆ್ಯಂಡ್ ಕಿಚನ ಚಪ್ಪಾಳೆ ಸಿಗುತ್ತೆ. ಅಲ್ಲಿಂದ ನನ್ನ ಕಾನ್ಫಿಡೆಂಟ್ ಭಯಂಕರ ಬೂಸ್ಟ್ ಆಗೋಯ್ತು. ಮನೆಯವ್ರಿಗೆ ಮೋಸ್ಟ್ಲಿ ಆ ಟೈಮಲ್ಲಿ ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ. ಯಾಕಂದರೆ ಈ 4th ವೀಕಲ್ಲಿ ಬಂದ ಕ್ಯಾಪ್ಟನ್ ಆದ, ಕಿಚನ ಚಪ್ಪಾಳೆ ಎಲ್ಲ ಪಾಸಿಟಿವ್ ಆಗ್ತಾ ಇತ್ತು. ಸೊ ಇಟ್ ವಾಸ್ ಅ ಗ್ರೇಟ್ ಜರ್ನಿ.